ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಖಿತ. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಸಂಡೇ ಮಾರ್ನಿಂಗ್ ಬ್ಲಾಗಲ್ಲಿ ನಮಗೆ ಮಾರ್ನಿಂಗ್ ಟಿಫನ್ಗೆ ನಮ್ಮ ರಿಲೇಟಿವ್ಸ್ ಆ್ಯಕ್ಚುಲಿ ಒಂದು ಮಟನ್ ಊಟಕ್ಕೆ ಇನ್ವೈಟ್ ಮಾಡಿರ್ತಾರೆ. ಸೊ ಅದಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗನೆ ಪ್ರಿಪೇರ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಕ್ಕೆ ಅಂತ ಶುರು ಮಾಡಿಕೊಂಡು, ಹಾಗೆ ಆ್ಯಸ್ ಯೂಶ್ವಲ್ ನನ್ನ ಡ್ಯೂಟಿ ಎದ್ದ ತಕ್ಷಣ ಗಿಡಗಳನ್ನ ಒಂದು ರೌಂಡ್ ಮಾತಾಡಿಸ್ಕೊಂಡು ಒಂದು ಒಳ್ಳೆ ಫ್ರೆಶ್ ಗಾಳಿನ ತಗೊಂಡು ನನ್ನ ದಿನನ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು. ಇದಾದಮೇಲೆ ನೆಕ್ಸ್ಟ್ ನಾನು ಏನಾದರೂ ವಾಟರ್ ಏನಾದರೂ ಕುಡಿತೀನಿ. ಬೆಳಗ್ಗೆನೇ ಟಿಫನ್ಗೆ ನಾನ್ ವೆಜ್ ತಿಂತಿರೋ ಕಾರಣ ಅದನ್ನೇ ಡೈಜೆಸ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ನಾನು ಅದಕ್ಕಾಗಿ ಇವತ್ತು ಕಾಫಿ ಟೀ ಏನೂ ಕೂಡ ಕುಡಿತಿಲ್ಲ. ಒಂದು ಸಿಂಪಲ್ಲಾಗಿ ಸಬ್ಜಾ ಸೀಡ್ಸಿಂದ ಒಂದು ಡ್ರಿಂಕ್ನ ತೊಗೋತಿದ್ದೀನಿ. ಸೊ ಅದ್ರ ಜೊತೆಗೆ ವಾಟರ್ ಕೂಡ ಕುಡ್ದಂಗೆ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಗಿಡಗಳಿಗೆಲ್ಲ ನೀರು ಹಾಕಾದ್ಮೇಲೆ ನಾನು ಸಬ್ಜಾ ಸೀಡ್ಸ್ನ ನೆನೆಹಾಕ್ಬಿಟ್ಟು ಹೋಗಿದ್ದೆ. ಸೊ ಅದು ನೆನೆಯೋ ಅಷ್ಟರಲ್ಲಿ ನಾನು ರೆಡಿ ಆಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಇವಾಗ ಅದು ನೆಂದಿದೆ. ಸಬ್ಜಾ ಸೀಡ್ಸು ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಡೈಲಿ ಎಷ್ಟು ಡೋಸ್ ತೊಗೋಬೋದು ಅಂದರೆ ನೀವು 1.5 ಸ್ಪೂನ್ ತೊಗೋಬೋದು 1 ಟೇಬಲ್ ಸ್ಪೂನಲ್ಲಿ. ಅದಕ್ಕಿಂತ ಜಾಸ್ತಿ ತೊಗೋಬೇಡಿ, ಅದು ಗ್ಯಾಸ್ಟ್ರಿಕ್ ಎಲ್ಲ ಶುರು ಆಗಿಬಿಡುತ್ತೆ. ಇದಕ್ಕೆ ನಾನಿವಾಗ 1 ಚಮಚ ಜೇನುತುಪ್ಪನ ಹಾಕ್ಕೋತೀನಿ. ಅದ್ರ ಜೊತೆಗೆ ಒಂದು 2 ಡ್ರಾಪ್ ನಿಂಬೆ ರಸನ ಹಾಕ್ಕೋತೀನಿ. ಇಷ್ಟೇ ಗಾಯ್ಸ್, ಸಿಂಪಲ್ಲಾಗಿ ನಾನು ಮಾರ್ನಿಂಗ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ. ಡೈಲಿ ಕುಡಿತೀನಿ. ಆ್ಯಕ್ಚುಲಿ ಡೈಲಿ ಬೆಳಗ್ಗೆ ಏನಾದರೂ ಟಿಫನ್ ತಿನ್ನೋದಕ್ಕಿಂತ ಮುಂಚೆನೇ ನಾನು ಇದನ್ನು 1 ಗ್ಲಾಸಲ್ಲಿ ತೊಗೊಂಡು ಕುಡಿತೀನಿ. ಆದಷ್ಟು ನೀರು ಕುಡಿತಾನೆ ಇರ್ತೀನಿ ಡೈಲಿ. 2 ಲೀಟರ್ಸ್ ಆದರೂ ಖಾಲಿ ಮಾಡ್ತೀನಿ ನಾನು, ಅದು ಕಡಿಮೆನೇ. ಬಟ್ ನೀವೆಲ್ಲ ಇನ್ನೂ ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ. ಸೊ ಹಾಗೆ ಇದನ್ನು ಕುಡಿತಾ ಅಮ್ಮ ಇನ್ನೂ ರೆಡಿ ಆಗ್ತಿದ್ರು. ಸೊ ಟೈಮ್ ಇತ್ತು, ಮನೇಲಿ ಕೂಡ ಮಾವಿನಕಾಯಿ ಇತ್ತು. ಸೊ ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಟ್ಬಿಟ್ಟು ಹೋಗ್ಬಿಡೋಣ. ಸೊ ಈವ್ನಿಂಗ್ ಊಟಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ ಕೂಡ ರೆಡಿ ಮಾಡಿಕೊಂಡೆ. ನಾನು ಎಲ್ಲರೂ ಮಾಡೋ ಥರನೇ ಸಿಂಪಲ್ಲಾಗೆ ಮಾಡಿಕೊಂಡೆ. ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ವೀಕೆಂಡ್ ಬಂತು ಅಂತ ಅಂದರೆ ಸ್ಯಾಟರ್ಡೆ ಒಂದಿನ ಫುಲ್ ರೆಸ್ಟ್ ತೊಗೊಂಡ್ಬಿಡ್ತೀನಿ. ಸಂಡೇ ಇನ್ನೇನು ಫುಲ್ ಬೋರ್ ಆಗ್ತಿರುತ್ತೆ, ವರ್ಕ್ ಕೂಡ ಇರೋಲ್ಲ. ಸೊ ಹಾಗಾಗಿ ಅಡುಗೆ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ಏನಾದರೂ ಹೊಸ್ದಾಗಿ ಟ್ರೈ ಮಾಡೋದು, ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋದು, ಆ ಥರ ಎಲ್ಲ ಮಾಡ್ತಾನೆ ಇರ್ತೀನಿ. ಸೊ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಏನಾದರೂ ಟ್ರೈ ಮಾಡೋಣ ಅಂತ ಬಂದೆ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಸಿಕ್ತು. ನಾನಿಲ್ಲಿ ತೊಗೊಂಡಿದ್ದು ಮಾವಿನಕಾಯಿ ಆಲ್ರೆಡಿ ಲೈಟಾಗಿ ಹಣ್ಣಾಗೋದಕ್ಕೆ ಬಂದುಬಿಟ್ಟಿತ್ತು. ಹೋಯ್ತಲ್ಲಪ್ಪ ನಾನು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋ ಆಸೆ ಅಂತ ಅಂದ್ಕೊಂಡೆ. ಸೊ ಇನ್ನೊಂದು ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಅಂತ ಹೋದೆ. ನನ್ನ ಪುಣ್ಯಕ್ಕೆ ಯಾವುದೋ ಒಂದು ಚಿಕ್ಕದು ಸಿಕ್ತು. ಅದು ಆಲ್ರೆಡಿ ಯಾವ ಪರಿಸ್ಥಿತಿಲಿತ್ತು ಅಂದರೆ ಅದನ್ನು ಆಲ್ರೆಡಿ ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟಿದ್ರು. ಓಕೆ ಫೈನ್ ಅಂದ್ಬಿಟ್ಟು ಇರೋ ಅಷ್ಟರಲ್ಲೇ ಉಪ್ಪಿನಕಾಯಿ ಹಾಕ್ಬಿಟ್ಟು ಹೋದೆ. ನನಗೂ ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ದರಿಂದ ಇಷ್ಟರಲ್ಲೇ ಮಾಡೋಕ್ಕಾಗಿದ್ದು, ಇದಕ್ಕೇ ಮಾಡಿಕೊಂಡೆ. ಅದು ಕೂಡ ಲೈಟಾಗಿ ಹಣ್ಣಾಗಿರೋ ಥರ ಕಾಣಿಸ್ತಿದೆ. ಬಟ್ ಸ್ಟಿಲ್ ಓಕೆ ಫೈನ್, ಮಾಡೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ ಸ್ಟಾರ್ಟ್ ಮಾಡಿದೆ. ಫಸ್ಟು ಮಾವಿನ ಹಣ್ಣನ್ನ ನೀಟಾಗಿ ವಾಶ್ ಮಾಡಿಕೊಂಡೆ. ಅದೇ ಥರ ನೀಟಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪ ಕೂಡ ನೀರಿರಬಾರ್ದು. ನೀರೇನಾದ್ರು ಇತ್ತು ಅಂತ ಅಂದರೆ ಉಪ್ಪಿನಕಾಯಿ ಬೇಗ ಹಾಳಾಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ನೀರಿರಬಾರ್ದು. ನೀವು ಸ್ಪೂನಲ್ಲಿ ಉಪ್ಪಿನಕಾಯಿ ಹಾಕಾದ್ಮೇಲೆ ಮತ್ತೆ ತೊಗೋಬೇಕಾದ್ರೂ ಕೂಡ ಅದಕ್ಕೆ ನೀರು ತಾಕಬಾರ್ದು, ಉಪ್ಪಿನಕಾಯಿ ಬೇಗ ಕೆಟ್ಟುಬಿಡುತ್ತೆ. ಸೊ ಚಿಕ್ಕದಾಗಿ ನಾನು ಮಾವಿನಕಾಯಿ ತುಂಡುಗಳನ್ನ ಕಟ್ ಮಾಡಿಕೊಂಡೆ. ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ನಾನು ಸ್ಪೈಸಸ್ ಎಲ್ಲ ರೆಡಿ ಮಾಡಿಕೊಂಡೆ. ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ. ಮತ್ತು ಮಾವಿನಕಾಯಿಗೆ ಇವಾಗ ಉಪ್ಪು ಮತ್ತು ಖಾರನ ನಾನು ಕಲಸ್ಬಿಟ್ಟು ಇಟ್ಬಿಡ್ತೀನಿ. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ ಒಗ್ಗರಣೆಗೆ. ಆವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ಮಾವಿನಕಾಯಿ ತುಂಡುಗಳಿಗೆ ಇವಾಗ ನಾನು ಉಪ್ಪು ಮತ್ತು ಖಾರನ ಕಲಸ್ಬಿಟ್ಟು ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನಾನು ತಗೊಂಡಿರೋ ಮಾವಿನಕಾಯಿ ಪ್ರಮಾಣ ಕಡಿಮೆ ಇರೋದ್ರಿಂದ 1.5 ಚಮಚ ನಾನು ಉಪ್ಪನ್ನ ಹಾಕೋತೀನಿ. ಹಾಗೆ ಚಿಟಿಕೆ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ 2 ಚಮಚ ರೆಡ್ ಚಿಲ್ಲಿ ಪೌಡರ್ನ ಹಾಕೋತೀನಿ. ತುಂಬ ಸ್ಪೈಸಿ ಇಷ್ಟಪಡೋರು ನೀವು 2.5 ಅಥವಾ 4ವರೆಗೂ ಕೂಡ ನೀವು ಹಾಕ್ಕೋಬೋದು. ತುಂಬ ಖಾರ ಬೇಕು ಅಂತ ಅನ್ನೋರು ತಿನ್ಬೋದು ಹಾಕ್ಕೊಂಡು. ಕ್ವಿಕ್ಕಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೋತೀನಿ ನಾನಿವಾಗ. ಮಿಕ್ಸಿ ಜಾರಿಗೆ 2 ಸ್ಪೂನ್ ಸಾಸಿವೆನ ಹಾಕೋತೀನಿ. ಅದ್ರ ಜೊತೆಗೆ 1 ಸ್ಪೂನ್ ಮೆಂತ್ಯ ಕಾಳನ್ನ ಕೂಡ ಹಾಕೋತೀನಿ. ಒಂದು ಪೌಡರ್ ಬರೋ ಥರ ಇವಾಗ ರುಬ್ಕೋತೀನಿ.
ರುಬ್ಬಿರೋ ಮಿಶ್ರಣ ಇವಾಗ ಪೌಡರ್ ಫಾರ್ಮ್ಯಾಟಲ್ಲಿ ಬಂದಿದೆ. ಇವಾಗ ನಾನು ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ರುಬ್ಬಿರೋದನ್ನ ಮಸಾಲ ಒಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಬಿಡ್ಬೋದು. ಒಗ್ಗರಣೆಗೆ ನಾನಿವಾಗ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಜೊತೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಅದರೊಳಗಡೆ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಸಿದ್ಧ ಆಗುತ್ತೆ. ಇಷ್ಟೇ ಗಾಯ್ಸ್, ಅಮ್ಮ ರೆಡಿ ಆಗೋ ಅಷ್ಟರಲ್ಲಿ ಇನ್ಸ್ಟೆಂಟಾಗಿ ಮಾಡಿದಂತಹ ಮಾವಿನಕಾಯಿ ಉಪ್ಪಿನಕಾಯಿ. ಇದನ್ನು 1 ಡೇ ಬಿಟ್ಟು ಕೂಡ ತಿನ್ಬೋದು, ಇಲ್ಲ ಆವಾಗ ಕೂಡ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಅಮ್ಮ ರೆಡಿಯಾಗಿದ್ದಾರೆ. ನಾವಿವಾಗ ಮಟನ್ ಊಟ ತಿನ್ನೋದಕ್ಕೆ ಹೊರಡ್ತಾ ಇದ್ದೀವಿ. ಹೇಗಿತ್ತು, ಏನೇನು ವೆರೈಟಿ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಫೈನಲಿ ನಮ್ಮ ರಿಲೇಟಿವ್ಸ್ ಊರಿಗೆ ನಾವು ರೀಚ್ ಆಗೇ ಬಿಟ್ವಿ. ಆ್ಯಕ್ಚುಲಿ ಇದು ನಮ್ಮ ಮನೆಯಿಂದ ತುಂಬ ದೂರ ಏನೂ ಇಲ್ಲ, ಜಸ್ಟ್ 15 ಮಿನಿಟ್ಸ್ ಜರ್ನಿ ಅಷ್ಟೇ. ನಾವು ರೀಚ್ ಆದಾಗ ಟೈಮ್ 8 ಗಂಟೆ ಆಗಿತ್ತು. ಸೊ ಅಷ್ಟು ಬೇಗ ಇನ್ನೇನು ಟಿಫನ್ ತಿನ್ನೋದು, ಸೊ ನಾನ್ ವೆಜ್ ಬೇರೆ. ಅದಕ್ಕೆ ಒಂದು ರೌಂಡ್ ತೋಟನ ನೋಡಿಕೊಂಡು ಆಮೇಲೆ ಹೋಗಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದು ರೌಂಡ್ ವಾಕ್ ಕೂಡ ಆಗುತ್ತೆ ಅಂತ. ಸೊ ತೋಟ ಎಲ್ಲ ನೋಡಿಕೊಂಡು ಸರಿಯಾಗಿ ನಾನ್ ವೆಜ್ನ ಬಾರಿಸಿದ್ವಿ ನಾವು. ತಲೆಕಾಲು ಮಟನ್ ಕೂಡ ಬಿದ್ದಿತ್ತು ನನಗೆ. ಆ್ಯಂಡ್ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಕಡೆ ಇದ್ರ ಜೊತೆಗೆ ಕಾಳು ಗೊಜ್ಜು ಮಾಡ್ತಾರೆ, ಹಾಗೆಯೇ ಚಿಕನ್ ಫ್ರೈ ಎಲ್ಲರೂ ಮನೆಯಲ್ಲೂ ಮಾಡೋ ಥರನೇ ಇಷ್ಟು ಐಟಮ್ಸ್ನ ಮಾಡ್ತಾರೆ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬಾಳೆಹಣ್ಣ ತಿಂದ್ಕೊಂಡು ಇನ್ನೇನು ಬಿಸಿಲು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು 11 o'clock ಅಷ್ಟರಲ್ಲಿ ಹೊರಟೇ ಬಿಟ್ವಿ. ಅಜ್ಜಿ ಅವ್ರ ಮೊಮ್ಮಗಂಗೆ ಹೊಡೆದಿದ್ದಾಳೆ ಅಂತ ಇಲ್ಲಿ ಕ್ಲಾಸ್ ತಗೊತಾ ಇದ್ರು. ಗೈಸ್, ಕೊನೆಗೂ ಮಟನ್ ಊಟ ಮುಗಿಸ್ಕೊಂಡು ಬೆಳಗ್ಗೆನೆ ಮಾರ್ನಿಂಗ್ ಟಿಫನ್ಗೆ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ, ಸಿಕ್ಕಾಬಟ್ಟೆ ಬಿಸಿಲು. ಆ್ಯಂಡ್ ಹಳ್ಳಿ ಕಡೆ ಪಾಪ ನೀರೇ ಇಲ್ಲ ಅವರಿಗೆ ಕುಡಿಯೋದಕ್ಕೆ. ತುಂಬಾ ವಾಟರ್ ಕ್ರೈಸಿಸ್ ಇದೆ. ನಂಗೆ ಗೊತ್ತಿಲ್ಲ ಹೆಂಗೆ ಮೇಂಟೈನ್ ಮಾಡ್ತವ್ರೆ ಅಂತ. ಟ್ಯಾಕ್ಟ್ರ್ ಬರುತ್ತಂತೆ, ನನ್ನ ಮನೆಗೆ 10 ಬಿನ್ಗೆ ನೀರು ಕೊಡ್ತಾರಂತೆ. ಯಪ್ಪ, ತುಂಬ ಕಷ್ಟ ಹಳ್ಳಿ ಜೀವನ ಬೇಸಿಗೆ ಕಾಲದಲ್ಲಂತೂ. ಅದು ಬಿಟ್ಟರೆ ಮಳೆಗಾಲದಲ್ಲಂತೂ ಇಲ್ಲಿರೋ ಸ್ವರ್ಗ ಎಲ್ಲೂ ಇರಲ್ಲ. ಚೆನ್ನಾಗಿ ಮಳೆ ಆಗಲಿ ಅಂತ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಓಕೆ, ಇಲ್ಲಿಂದ ಇವಾಗ ಮನೆಗೆ ಹೋಗಿ ತುಂಬ ಕೆಲಸಗಳಿದೆ. ನಾನಿನ್ನು ಸ್ವಲ್ಪ ನಿದ್ದೆ ಮಾಡೋದಿದೆ. ಮಾರ್ನಿಂಗ್ ಸ್ವಲ್ಪ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡಿ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೆ ಭಾನುವಾರದ ಬಾಡೂಟ ಅಂತ ಒಂದು ಒಳ್ಳೆ ಮಟನ್ ಊಟ ಕೂಡ ಮಾಡಿದೆ. ಅದ್ರ ಜೊತೆಗೆ ತುಂಬ ಬಿಸಿಲಿದ್ದಿದ್ದರಿಂದ ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಒಳ್ಳೆ ನಿದ್ದೆ ಕೂಡ ಬಂತು. ಸೊ ಆಫ್ಟರ್ನೂನ್ ಏನೂ ತಿಂದಿರಲಿಲ್ಲ. ಮಾರ್ನಿಂಗ್ ತಿಂದಿದ್ದೆ ಸ್ವಲ್ಪ ಹೆವಿ ಅನ್ನಿಸ್ತಿತ್ತು. ಅದಕ್ಕೆ ಲೈಟಾಗಿ ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಇಲ್ಲಿ ನಮ್ಮ ಕತ್ರಿ ಈ ಪರಿಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದಾರೆ. ನಾನು ನೋಡಿದ್ರೆ ಕಟ್ ಮಾಡ್ತಿದ್ದೀನಿ, ಬರ್ತಾಯಿಲ್ಲ. ಸೊ ಹಾಗೆ ಕೈಯಲ್ಲೇ ಬಿಡಿಸ್ದೆ. ಫ್ರೂಟ್ ಕಸ್ಟರ್ಡ್ ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ಹಾಗೆ ಇದನ್ನು ತಿನ್ನೋದ್ರಿಂದ ಎಲ್ಲ ಹಣ್ಣು ಕೂಡ ಒಟ್ಟಿಗೆ ತಿನ್ಬೋದಲ್ಲ, ಮತ್ತು ಸಪ್ರೇಟಾಗಿ ತಿನ್ನೋ ನೆಸೆಸಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅವಾಗವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ನಾನು ಹಾಗೆ ಬರ್ತಾ ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಪೊಮೊಗ್ರನೇಟ್ನ ಅಲ್ಲೇ ಶಾಪಿಂದ ತೊಗೊಂಬಂದಿದ್ದೆ. ಸೊ ಆ್ಯಪಲ್ ಮತ್ತು ಗ್ರೀನ್ ಗ್ರೇಪ್ಸ್ ಮನೆಯಲ್ಲೇ ಇದ್ದಿದ್ದರಿಂದ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಸೊ ಕಸ್ಟರ್ಡ್ ಪೌಡರ್ ಕೂಡ ಮುಂಚೆನೇ ಮನೆಯಲ್ಲೇ ಇತ್ತು. ಅದರಿಂದ ಒಂದು 4 ಟೇಬಲ್ ಸ್ಪೂನ್ ಆಫ್ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ ಎತ್ಕೊಂಡಿದ್ದೆ. ಅದನ್ನು 1 ಕಪ್ ಹಾಲಿನೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೀವೇನಾದರೂ ಮನೇಲಿ ಕಡಿಮೆ ಕ್ವಾಂಟಿಟಿ ಫ್ರೂಟಿಗೆ ಹಾಕೋತಿದ್ದೀರಾ, ವೆನಿಲಾ ಪೌಡರ್ ಎಷ್ಟು ಹಾಕಬೇಕು ಅಂತ ಅಂದರೆ 1-2 ಸ್ಪೂನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಫ್ರೂಟ್ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೆ, ಮನೆಯವ್ರಿಗೆಲ್ಲ ಮಾಡ್ತಿದ್ದೆ. ಸೊ ಹಾಗಾಗಿ ನಾನು ಇಲ್ಲಿ 4 ಟೇಬಲ್ ಸ್ಪೂನ್ ಆಫ್ ವೆನಿಲಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನಿವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಇಲ್ಲಿ ನಾನು 250 ml ಹಾಲನ್ನ ತೊಗೊಂಡು ಬಾಯ್ಲ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಫ್ ಶುಗರ್ನ ಹಾಕೋತೀನಿ. 1 ಕಪ್ ಫುಲ್ ಹಾಕೋಲ್ಲ, ಸ್ವಲ್ಪ ಉಳಿಸ್ತೀನಿ. ಬಿಕಾಸ್ ಆಲ್ರೆಡಿ ಫ್ರೂಟಲ್ಲೇ ಶುಗರ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಆದಮೇಲೆ ನಾನು ಅವಾಗ ವೆನಿಲಾ ಪೌಡರ್ನ 1 ಕಪ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಇದನ್ನು ಬಿಟ್ಬಿಟ್ಟು ಹೋಗಬಾರ್ದು, ಕಂಟಿನ್ಯೂಸ್ಲಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಬಿಡುತ್ತೆ.
ಐಸ್ ಕ್ರೀಮು ಸ್ವಲ್ಪ ಫ್ರೀಝ್ ಆದಾಗ ಯಾವ ಥರ ನಮಗೆ ಒಂದು ಟೆಕ್ಸ್ಚರ್ ಬರುತ್ತೆ, ಆ ಟೆಕ್ಸ್ಚರ್ ಬರೋವರೆಗೂ ನೀವು ಇದನ್ನು ಕೈಯಾಡಿಸ್ತಾ ಇರಿ. ಸೊ ಇವಾಗ ರೆಡಿ ಆಗಿದೆ. ನಾನು ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಫ್ರೂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಮನೆಯವ್ರೆಲ್ರಿಗೂ ಕೂಡ ಕೊಟ್ಟು ನಾನು ಕೂಡ ತಿಂದೆ. ಸೊ ನಾನು ಹೇರ್ಗೆ ಏರ್ ಪ್ಯಾಕ್ ಮಾಡಿ ತುಂಬಾ ದಿನಗಳಾಗ್ಬಿಟ್ಟಿತ್ತು. ಹೇಗೂ ಸಂಡೇ ಇದೆ, ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಕಪ್ ಆಫ್ ವಾಟರ್ಗೆ 1 ಸ್ಪೂನ್ ಆಫ್ ಅಕ್ಕಿನ ತೊಗೊಂಡು ಬಾಯ್ಲ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅಗಸೆ ಬೀಜ ಕೂಡ ತೊಗೊಂಡಿದ್ದೀನಿ. ನನ್ನ ಹೇರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ಅಗಸೆ ಬೀಜನ 2 ಸ್ಪೂನಲ್ಲಿ ತೊಗೋತಾ ಇದ್ದೀನಿ. ಇವಾಗ ಒಂದು ಜೆಲ್ ಫಾರ್ಮ್ಯಾಟ್ ಬರೋವರೆಗೂ ನಾನು ಇದನ್ನು ಬಾಯ್ಲ್ ಮಾಡ್ಕೊತೀನಿ. ಚೆನ್ನಾಗಿ ಸ್ಟಿರ್ ಮಾಡ್ತಾನೆ ಇರ್ತೀನಿ. ನನಗಿವಾಗ ಜೆಲ್ ಫಾರ್ಮ್ಯಾಟಲ್ಲಿ ಇದು ಆಗಿದೆ. ಸೊ ಆಲ್ಮೋಸ್ಟ್ ಇಷ್ಟ ಆದರೆ ಸಾಕು, ಆಗಿರುತ್ತೆ. ಇದನ್ನು ನಾನಿವಾಗ ಒಂದು ಕಾಟನ್ ಕ್ಲಾತ್ನ ತೊಗೊಂಡು ನೀಟಾಗಿ ಶೋಧಿಸ್ಕೊಳ್ತೇನೆ. ನನ್ನ ಕೈಯಿಂದ ಇವಾಗ ನೀಟಾಗಿ ಜೆಲ್ನ ತೆಗೆದ್ಬಿಟ್ಟು ನಾನು ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಬಿಸಿ ಇದ್ದಾಗ ತೆಗೆಯೋದಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಜೆಲ್ನ ಈ ಥರ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿ. ಕಾಟನ್ ಕ್ಲಾತಿಂದನೇ ಮಾಡಿ, ಬೇರೆ ಕ್ಲಾತಿಂದ ಆದರೆ ಇದು ಸ್ವಲ್ಪ ಬರೋದು ಕಷ್ಟ ಆಗುತ್ತೆ. ಇದಾದಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಫ್ ಹರಳೆಣ್ಣೆನ ಹಾಕ್ತೀನಿ. ಹರಳೆಣ್ಣೆ ಯಾರು ಯೂಸ್ ಮಾಡಲ್ಲ ಅವ್ರು ಬೇಕಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋಬೋದು. ನನಗೆ ಗೊತ್ತಿರೋ ಟಿಪ್ಸ್ ಹಾಗೂ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾವುದಾದ್ರೂ ಹೊಸ ರೀತಿ ಹೇರ್ ಪ್ಯಾಕ್ ನಿಮಗೆ ಗೊತ್ತಿದ್ದರೆ ನನಗೂ ಕೂಡ ಹೇಳಿ, ನಾನು ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಒಂದು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.